ನಮ್ಮ ಹೆಸರು ಸುರೇಶ್ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಡಾಕ್ಟರ್ ಸಿ.ಎಸ್. ರಘು ಬಣ್ಣದ ವತಿಯಿಂದ ಇವತ್ತು ಏನೋ ಒಳ ಮೀಸಲಾತಿ ಮಾದಿಗ ಸಮಾಜ ಅನ್ಯಾಯದ ವಿರುದ್ಧ ಸರ್ಕಾರ ವಿರುದ್ಧ ನಾವು ಧ್ವನಿ ಎತ್ತಲಿಕ್ಕೆ ಮೈರಾ ಹೋಟೆಲ್ನಿಂದ ಮನೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಾವು ಇವತ್ತು ಕ್ರಾಂತಿಕಾರಿ ಪ್ರತಿಭಟನೆಯನ್ನು ಸರ್ಕಾರ ವಿರುದ್ಧ ಘೋಷಣೆಗೆ ಹೋಗುತ್ತಾ ನಾವು ಡಿ.ಸಿ. ಆಫೀಸ್ವರೆಗೆ ಬಂದಿದ್ದೀವಿ ಸರ್. ನಮ್ಮ ಸಮಾಜದ ವಿರುದ್ಧ 30 ವರ್ಷಗಳಿಂದ ನಿರಂತರ ಹೋರಾಟ ಮಾಡಿಕೊಂಡು ಸಮಾಜಕ್ಕೆ ಸರ್ಕಾರಗಳು ನಮ್ಮ ಮೀಸಲಾತಿಯನ್ನು ತೆಗೆದುಹಾಕಿದ್ರಿಂದ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಇವತ್ತು ಅಲ್ಲಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರಕ್ಕೆ ನಮ್ಮ ಸಿದ್ದರಾಮಯ್ಯ ಅವರ ವಿರುದ್ಧ ನಮಗೆ ಒಳ ಮೀಸಲಾತಿ ಮಾಡಬೇಕಂತೇಳಿ ಆ ರಾಜ್ಯಗಳ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಆಗಸ್ಟ್ 1ನೇ ತಾರೀಕು 2024 ಆದೇಶ ಆಗಿದೆ. ಆದರೆ ರಾಜ್ಯ ಸರ್ಕಾರ ಇವತ್ತು ಯಾವುದೇ ರೀತಿಗೆ ನಮಗೆ ಮಾದಿಗ ಸಮಾಜಕ್ಕೆ ಧೋರಣೆ ತೋರಿದ ನಮಗೆ ಮೋಸ ಮಾಡ್ಕೊತ ಬಂದಿದೆ. ಸುಮ್ಮನೆ ಬೆಣ್ಣೆ ತುಪ್ಪಚ್ಚುವಂಥ ಕೆಲಸ ಸರ್ಕಾರ ಸಿದ್ದರಾಮಯ್ಯ ಅವರು ಮಾಡ್ಕೊತ ಬಂದಿದೆ. ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ರಾಜ್ಯದಂತ ಇವತ್ತು ಈ ನಮ್ಮ ಒಳ ಮೀಸಲಾತಿ ಹೋರಾಟವನ್ನು ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಮಾದಿಗ ಸಮಾಜ ಹೋರಾಟ ಮಾಡ್ತಾ ಇದೆ. ಪ್ರೊಫೆಸರ್ ಕೃಷ್ಣಪ್ಪ ಸರಿಂದ ಹರಿಹರದಿಂದ ಇವತ್ತು ಬೆಂಗಳೂರುವರೆಗೆ ನಮ್ಮ ಮಾದಿಗ ಸಮಾಜ ಇವತ್ತು ಏನು ಪಾದಯಾತ್ರೆ ಮಾಡ್ತಾ ಇದೆ. ಅವರಿಗೆ ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ಎಂಚತ್ತು ಮಾದಿಗ ಸಮಾಜ ಮನೆ ನಾನು ದಲಿತ ಪರವಾಗಿದ್ದೀನಿ, ಮಾನ್ಯ ರಾಜ್ಯ ಸರ್ಕಾರ ದಲಿತ ಪರವಾಗಿದ್ದೇವೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮೇಲೆ ಹೋಗುವಂತ ನೀವು ಅಂತ ಹೇಳುವಂತ ನೀವು ಸಿದ್ದರಾಮಯ್ಯ ಅವರೇ, ನಿಮಗೆ ನೈತಿಕತೆ ಇಲ್ಲ. ಯಾಕಂದ್ರೆ ಮಾನ್ಯ ಸೊಂಡೂರಲ್ಲಿ ಬೈ ಎಲೆಕ್ಷನ್ ಬಂದಾಗ, ಸಿಕ್ಕವಲ್ಲಿ ಬಂದಾಗ, ಮಾನ್ಯ ಚನ್ನಪಟ್ಟಣದಲ್ಲಿ ಬಂದಾಗ ನೀವು ಏನು ಮಾತು ಕೊಟ್ಟಿದ್ರಿ, ಈ ಒಳ ಮೀಸಲಾತಿಯನ್ನು ನಾವು ಕೊಡ್ತೀವಿ, ನಿಮಗೆ ಜಾರಿ ಮಾಡ್ತೀವಿ ಅಂತೇಳಿ ನೀವು ಮಾತು ಕೊಟ್ಟಿದ್ರಿ. ಆದರೆ ಇವತ್ತು ಎಲೆಕ್ಷನ್ ಬಂದು 3-4 ದಿನ ಆದ್ರೂ ಕೂಡ ಯಾವುದೇ ರೀತಿಯಾಗಿ ನೀವು ಶೋಷಣೆ ನಮ್ಮನ್ನು ಯಾವುದೇ ರೀತಿಯಾಗಿ ನ್ಯಾಯ ಒದಗಿಸಿಕೊಡ್ತಾ ಇಲ್ಲ. ಆದರೆ ಇಂಥ ಕೆಲಸ ನೀವು ಮಾಡಬೇಡ್ರಿ. ಮಾನ್ಯ ಸಿದ್ದರಾಮಯ್ಯ ಅವರೇ, ದಲಿತ ಪರವಾಗಿದೆ ಅಂತ ನೀವು ಮುಂದಿನ ದಿನಗಳಲ್ಲಿ ನೀವು ಯಾವುದೇ ರೀತಿಯಾಗಿ ಒಳ ಮೀಸಲಾತಿ ಕೊಡದೆ ನೀವು ಈ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಿಮ್ಮ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಮೊನ್ನೆ ನೀವು ಬಜೆಟ್ ಮಾಡುವಂತಹ ನಮ್ಮ ಸಹೋದರ ನೀವು ಬಜೆಟ್ ಮಾಡೋಕ್ಕೆ ನಿಮಗೆ ಅವಕಾಶ ಕೊಟ್ಟಿಲ್ಲ. 5 ಜನ ನಿಮಗೆ ವಿಧಾನಸೌಧ ತೋರಿದ್ರು. ಆದರೆ ಮುಂದಿನ ದಿನಗಳಲ್ಲಿ ಬಹಳ ಜನ ನಿಮ್ಮ ವಿಧಾನಸೌಧ ತೋರುವಂಥ ಕೆಲಸ ಆಗ್ತದೆ. ಮನೆ ಎಚ್ಚರಿಕೆ, ನೀವು ಎಲ್ಲಿ ಹೋದಲ್ಲಿ ಅಲ್ಲಿಗೆ ಪ್ರತಿಭಟನೆ ಅಂತ ನಿಮಗೆ ತಟ್ಟುತ್ತದೆ. ಈ ಮಾದಿಗ ಸಮಾಜವನ್ನು ಋಣ ತೀರಿಸುವಂಥ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೋಸ್ಕರ ನ್ಯಾಯಯುತವನ್ನು ಹೋರಾಟ ಮಾಡಬೇಕೆಂದು ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ ಇವತ್ತು ಕ್ರಾಂತಿಕಾರಿ ಹೋರಾಟವನ್ನು ನಾವು ಮಾಡಿದ್ದೀವಿ ಸರ್. ನನ್ನ ಹೆಸರು ಬಿ ಹನುಮಂತಪ್ಪ ಅಂತೇಳಿ. ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಗೆ ಹೋರಾಟ ಮಾಡ್ತಿದ್ದಾರೆ ಒಳ ಮೀಸಲಾತಿ ಪರವಾಗಿ. ಇದುವರೆಗೆ ಯಾವುದು ಏನು ಗಮನಕ್ಕೆ ತಗೊಂತಿಲ್ಲ. ಸಂಡೂರು ಬೈ ಎಲೆಕ್ಷನಲ್ಲಿ ಎಲೆಕ್ಷನ್ ಆಗಿದ తర్వాత ನಾವು ನಿಮಗೆ ಮಾಡಿಕೊಡ್ತಾ ಅಂತ ಹೇಳಿದ್ರು ಸಿದ್ದರಾಮಯ್ಯರು. ಅದು ಇವತ್ತಿಗೆ ಯಾವತ್ತೂ ಮಾಡೇ ಇಲ್ಲ. ಎಲ್ಲಿ ಅಧಿವೇಶನದಲ್ಲಿ ಮಾಡೋಕ್ಕೆ ಕೂಡ ಬಿಟ್ಟಿಲ್ಲ ನಮ್ಮವರು. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. 2024 ಆದೇಶ ಕೊಟ್ಟಿದ್ದಾರೆ. ಎಲ್ಲ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು 6% ಮಾದಿಗ ಜಾತಿಗೆ ಕೊಡಬೇಕಂತೇಳಿ ಎಲ್ಲ ಕಡೆಗೆ ತೀರ್ಮಾನ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಎಲ್ಲ ಕಡೆಗೆ ನಮ್ಮ ಸಮುದಾಯಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಆದರೂ ಭಾಳಷ್ಟು ಧ್ವನಿ ಕೂಗ್ತದೆ. ಆದರೂ ಸಿದ್ದರಾಮಯ್ಯಗೆ ಇದನ್ನ ಯಾವುದಕ್ಕೂ ಕಾರಣ ಇದು ಏನು ಹೇಳ್ತಾ ಇಲ್ಲ. ಬಟ್ ಅದು ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಿಲ್ಲ. ಅದರಲ್ಲಿ ಎಲ್ಲ ನಮ್ಮವರೇ ಇರೋದ್ರಿಂದ ಆ ಕಡೆಗೆ 5.5% ಈ ಕಡೆ 6% ಅಂತೇಳಿ ಸದಸ್ಯ ಆಯೋಗ ಮಾಡಿದೆ. ಅದರಲ್ಲಿ ಯಾವುದು ಸರ್ಕಾರನೂ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ತೆಲಂಗಾಣ, ರಾಜಸ್ಥಾನ, ಮಧ್ಯಪ್ರದೇಶ ಎಲ್ಲ ಕಡೆಗೆ ಅನುಮತಿ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಇವತ್ತು ನಾಳೆ ನಾಡ್ದು ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಅವ್ರ ಸರ್ಕಾರ ಭಾಳ ಹತ್ತಿರ ಬಂದೈತೆ. ಆತಗೆ ಉಳಿಗಾಲಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆತ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿಯನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಆತ ಹಿಂದೆ ಏನು ಸರ್ಕಾರ ಮಾಡ್ಕೊಂಬಂದಿದ್ದ ಆ ಸರ್ಕಾರ ಭಾಳ ಚೆನ್ನಾಗಿ ಮಾಡಿದ. ಈ ಸರ್ಕಾರ ಭಾಳಷ್ಟು ಎಲ್ಲ ಜನಗಳಿಗೆ ತೊಂದರೆ ಆಗಿದೆ. ಆದರೆ ನಮ್ಮ ಮಾದಿಗ ಜನಾಂಗಕ್ಕೆ 70 ವರ್ಷದಿಂದ ಅದೇ ಕೂಗಾಡ್ಕೊಂತ ಬರ್ತಿದ್ವಿ. ಒಂದು ಹೊತ್ತು ಊಟಕ್ಕೆ ಕೂಡ ಗತಿ ಇಲ್ಲದಂಗೆ ಅಂಥವ್ರು ಬಂದು ಕೂಡ ಎಲ್ಲ ತಾಲೂಕುಗಳಿಂದ ಗ್ರಾಮಗಳಿಂದ ಬಂದು ಡಿ.ಸಿ. ಆಫೀಸ್ಗೆ ಮನಿ ಪತ್ರವನ್ನು ಕೊಟ್ಟು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸುರೇಶರು, ನಮ್ಮ ಮಾವವಾದಂಥ ಮುಲ್ಗಪ್ಪಣ್ಣರು ಎಲ್ಲ ಗ್ರಾಮಗಳಿಗೆ ತಾಲೂಕುಗಳಿಗೆ ಸೊಂಡೂರು, ಸಿರುಗುಪ್ಪ, ಕುರುಗೋಡು, ನಮ್ಮ ಶಂಕರ್ ಅವರು, ಸುರೇಶ್ ಅವರು, ಮತ್ತು ಹಳ್ಳಿಗಳಿಂದ ಬಂದಿರೋಂಥ ಸಿದ್ದಮಳ್ಳಿ ಸುರೇಶರು, ಉಮೇಶ್, ಎಲ್ಲರೂ ಅರ್ಜುನು, ಇವರೆಲ್ಲರೂ ಬಂದು ಕೈಗೂಡಿಸಿ ನಾನು ಶಿವಣ್ಣ 5 ದಿವಸ ಬೆಂಗಳೂರಾಗಿದ್ದೆ. ಅದೇ ಕಾರಣಕ್ಕೂ ಇವತ್ತಿಲ್ಲಿ ಬಳ್ಳಾರಿಗೆ ಬಂದು ಇದು ಮಾಡಿ ಈ ಕಾರ್ಯಕ್ರಮ ಐತೆ ಅಂತೇಳಿ ನನಗೆ ಇನ್ನೂ ಬೇರೆ ಕೆಲಸ ಇತ್ತು. ಸುರೇಶ್ ಅಣ್ಣ ಹಿಂಗೆ ಐತಣ್ಣ, ಈ ಥರ ಐತೆ, ನಾವು ಈ ಥರ ಮಾಡ್ತಾ ಇದೀವಿ ಅಂದರೆ ನಂದು ಏನೇ ಕೆಲಸ ಇದ್ರು ಕೂಡ ಬಂದು ನಿಮ್ಮ ಕಾರ್ಯಕ್ರಮದಲ್ಲಿ ವಹಿಸಿ ಮಹಿಳೆಯರು ಬಿಸಿಲಾಗ ಭಾಳ ಬಂದಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವರು ಎಚ್ಚೆತ್ಕೊಂಡು ನಮ್ಮ ಒಂದು ಮಾದಿಗ ಸಮಾಜಕ್ಕೆ ಈ ಒಂದು ಒಳ ಮೀಸಲಾತಿಯನ್ನು ಮಾಡಿಕೊಟ್ರೆ ಅವ್ರಿಗೆಲ್ಲರೂ ನಮ್ಮ ಮಾದಿಗ ಜನಾಂಗರು ಕೃತಜ್ಞತೆ ಹೇಳ್ತಾರೆ ಅಂತೇಳಿ ಈ ಸಭಾ ಮುಖಾಂತರ ಹೇಳ್ತಾ ಇದ್ದೀನಿ.